ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 13, 2026ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದಿಂದ ಮಹಾಶಿವರಾತ್ರಿ ಅಂಗವಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಡಾಕ್ಟರ್ ಲಕ್ಷ್ಮೀಜಿ, ಎಮಿಷನ್ ಕರ್ಮರಿನ್ ಪೂಜೆ, ಶ್ರೀ ಹರ್ಪ್ರೀತ್ ಸಿಂಗ್ ಸರ್ಖಾಜಿ, ಮೌಲಾನಾ ಮೊಹಮ್ಮದ್ ಉಸ್ಮಾನ್ ಶರೀಫ್ ಸಾಬ್, ಡಾಕ್ಟರ್ ಫ್ರಾನ್ಸಿಸ್ ಸೇರಾಫ್ ಇತರರು ಉಪಸ್ಥಿತರಿದ್ದರು. ಬಹಳ ಸಂತೋಷ ಕೊಡ್ತು. ಯಾಕೆಂತ ಹೇಳಿದ್ರೆ ಅವ್ರು ಹೇಳಿದ್ರು, ನಾನು ಬಸವಣ್ಣನವರ ಅನುಯಾಯಿ ಅನ್ನುವಂತ ಮಾತಿನ ಕೊನೆಯಲ್ಲಿ ಹೇಳಿದ್ರು. ಬಸವಣ್ಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇಡೀ ಜಗತ್ತು ತನ್ನದು ಅಂದ್ರೆ ಧರ್ಮವನ್ನ ಅತ್ಯಂತ ಸರಳವಾಗಿ ವಿವರಿಸ್ತಾನೆ. ದಯವೇ ಧರ್ಮದ ಮೂಲ ಅಂತ ಹೇಳ್ತಾನೆ. ಧರ್ಮ ಅಂದ್ರೆ ಬೇರೇನೂ ಅಲ್ಲ, ದಯವೇ ಧರ್ಮ, ಸಕಲ ಜೀವಾತ್ಮರಿಗೆ ಒಳಿತನ್ನು ಬಯಸುವಂತದ್ದೇ ಧರ್ಮ ಅನ್ನುವಂತ ಅತ್ಯಂತ ಹುನ್ಮಾನವಾಗಿರ್ತಕ್ಕಂಥ, ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಆಡು ಭಾಷೆಯಲ್ಲಿ ಅದನ್ನ ಅವರೆಲ್ಲರೂ ಹೃದಯಕ್ಕೆ ತಲುಪಿಸುವಂತ ಪ್ರಯತ್ನ ಮಾಡ್ತಾನೆ. ಅದರ ಅಭಿಮಾನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಸಹಜವಾಗಿ ಯಾವುದೇ ಒಂದು ಧರ್ಮವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅದರ ಒಳಗಡೆ ಇರತಕ್ಕಂಥ ಸಾತ್ವಿಕ ನೆಲೆಗಟ್ಟು ಮುಖ್ಯವೇ ವಿನಃ, ತತ್ವ ಮುಖ್ಯವೇ ವಿನಃ ಯಾವುದೇ ಬಾಹ್ಯದ ಬೈಂಡ್ ಮುಖ್ಯ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಅದನ್ನ ಒಪ್ಪಿಕೊಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವೆಲ್ಲ ಏನು ಯೋಚನೆ ಮಾಡಬೇಕಾಗಿದೆ ಅಂತಂದ್ರೆ, ಆಗಲೇ ಮಾತನಾಡಿದಂತಹ ನಮ್ಮ ಯಾರು ಗುರುದ್ವಾರದ ಧರ್ಮಗುರುಗಳು ಹೇಳಿದ್ರು, ಅದರ ವ್ಯವಸ್ಥಾಪಕರು ಹೇಳಿದ್ರು, ಗುರುದ್ವಾರದ ವ್ಯವಸ್ಥಾಪಕರು, ಇಡೀ ಜಗತ್ತು ಒಂದು ಅಶಾಂತಿಯ ವಾತಾವರಣದಲ್ಲಿ ಇದೆ ಅನ್ನುವಂಥ ಮಾತನ್ನು ನೆನಪು ಮಾಡಿಕೊಟ್ರು ಅವರು. ನಾವು ಇದನ್ನ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನಾವು ಅದನ್ನ ಖಂಡಿತವಾಗಿ ನೆನಪು ಮಾಡಿಕೊಳ್ಳಲೇಬೇಕು. ಯಾಕೆಂತ ಹೇಳಿದ್ರೆ, ರಂಗನಾಥನ್ನ ಮಾತನಾಡ್ಬೇಕಾದ್ರೆ ಅರಿಷಡ್ ವರ್ಗಗಳನ್ನ ಕಳೆಯಬೇಕು. ಅವೆಲ್ಲವನ್ನ ಕಳಚಿದಂತ ಸಂದರ್ಭದಲ್ಲಿ ಮನುಷ್ಯ ಅದನ್ನೆಲ್ಲ ಹಾವಿನ ಹಾಗೆ ಪೊರೆಯನ್ನು ಕಳಚಿ 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 ಆಗ್ತಾ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಆತ ಪರಿಪೂರ್ಣನಾಗ್ತಾ ಹೋಗ್ತಾನೆ ಅನ್ನುವಂತ ಮಾತನ್ನ, ಅಂದ್ರೆ ನಾವು ಬಾಹ್ಯದ ಬೆಳವಣಿಗೆಗಿಂತ ಅಂತರಂಗದ ಬೆಳವಣಿಗೆಯ ಕಡೆಗೆ ನಾವೇನಾದ್ರೂ ಪ್ರವೇಶ ಮಾಡಿದ್ರೆ ಒಬ್ಬ ಮನುಷ್ಯ ಆತನಲ್ಲಿರ್ತಕ್ಕಂಥ ವ್ಯಕ್ತಿತ್ವ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಸುಂದರವಾಗಿ ಅವರು ವಿವರಿಸ್ತಾ ಇದ್ರು. ಹಾಗಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಕೇವಲ ತಾನು ಏನನ್ನಾದ್ರೂ ಬೆಳೆಸಬೇಕು ಅನ್ನುವಂಥ ಹಪಹಪಿಕೆ ಹಂಬಲದಿಂದ ಇಡೀ ಜಗತ್ತನ್ನ ವಿನಾಶದ ಕಡೆಗೆ ಕೊಂಡೊಯ್ತಾ ಇರತಕ್ಕಂಥದ್ದು ನಾವು ಕಾಣ್ತೇವೆ. ಜಗತ್ತಿನಲ್ಲಿ ಎಲ್ಲಿ ನೋಡಿ ಒಂದು ರೀತಿ ಆಗಿರ್ತಕ್ಕಂಥ ಅಶಾಂತಿಯ ವಾತಾವರಣ, ಅಥವಾ ನಮ್ಮಲ್ಲಿರ್ತಕ್ಕಂಥ ಯಾವುದೋ ಸಮಾಧಾನ ಇಲ್ಲ, ಸಾವಧಾನಿಕವಾಗಿರ್ತಕ್ಕಂಥ ಮನಸ್ಥಿತಿ ಇಲ್ಲ, ಕುಟುಂಬಗಳಲ್ಲಿ ಒಂದು ರೀತಿ ಆಗಿರ್ತಕ್ಕಂಥ ಸಮರಸವಿಲ್ಲ. ಕೇವಲ ಎಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ, ಗಳಿಕೆ ಮಾಡಬೇಕು, ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿ ಜೀವನವನ್ನು ಸಾಗಿಸಬೇಕು ಅನ್ನುವಂತ ಒಂದು ಆಲೋಚನೆಯ ಕೆಳಗಡೆ ಆತ ಬದುಕುವಂತದನ್ನ ಕಾಣ್ತೇವೆ. ಅಲ್ಲಮ ಪ್ರಭು ಬಹಳ ಸುಂದರವಾಗಿ ಒಂದು ವಚನದಲ್ಲಿ ಹೇಳ್ತಾರೆ, ಆಸೆಗೆ ಸತ್ತುದು ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತುದು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರಾರನೂ ಕಾಣೆ ಅನ್ನುವಂತ ಒಂದು ಮಾತು ಹೇಳ್ತಾರೆ. ಇವತ್ತು ನಾವೆಲ್ಲ ಇದನ್ನ ಬಹಳ ಸಾಮಾಜಿಕ, ಯಾಕೆಂದ್ರೆ ಬಹಳ ಸರಳ ಕನ್ನಡದಲ್ಲಿ ಇರೋದ್ರಿಂದ ಅದನ್ನ ಮತ್ತೆ ನಾನು ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಹಾಗಾಗಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಕೇವಲ ನಮ್ಮ ಬದುಕನ್ನ ನಾವು ಯಾತಕ್ಕೆ ತೊಡಗಿಸ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದ್ರೆ, ಈ ರೀತಿ ಆಗಿರ್ತಕ್ಕಂಥ ಅಪೇಕ್ಷೆಗಳನ್ನ ಪೂರೈಸುವುದಕ್ಕೋಸ್ಕರ, ಅಪೇಕ್ಷೆಗಳನ್ನ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಏನಾದ್ರೂ ಮಾಡಿ ಅದನ್ನು ಗಳಿಸಲೇಬೇಕು ಅನ್ನುವಂಥದ್ದನ್ನ ನಾವು ಆ ರೀತಿಯಲ್ಲಿ ಆ ಓಟದಲ್ಲಿ ಹೊರಟಂತದನ್ನ ಕಾಣ್ತೇವೆ ನಾವು. ಮತ್ತೆ ನಾವು ಹಲವಾರು ಉದಾಹರಣೆಗಳನ್ನು ಹೇಳ್ತೇವೆ. ಯಾಕೆಂತ ಹೇಳಿದ್ರೆ, ಅಲೆಕ್ಸಾಂಡರ್ ಚಕ್ರವರ್ತಿಯ ಉದಾಹರಣೆಯನ್ನು ಕೊಡ್ತೇವೆ, ಬುದ್ಧನ ಒಂದು ಉದಾಹರಣೆಯನ್ನು ಕೊಡ್ತೇವೆ. ಬುದ್ಧ ಏನ್ ಮಾಡ್ತಾನೆ, ಎಲ್ಲ ಮಧ್ಯರಾತ್ರಿಯಲ್ಲಿ ಹೇಳ್ತಾನೆ, ಎಲ್ಲವನ್ನು ಬಿಡ್ತಾನೆ, ಹೋಗ್ತಾನೆ ಅನ್ನುವಂತ ಉದಾಹರಣೆಗಳನ್ನ ಸದಾಕಾಲ ಕೊಡ್ತಾ ಹೋಗ್ತೇವೆ. ಅಲೆಕ್ಸಾಂಡರ್ ತಾನು ಸಾಯುವ ಸಂದರ್ಭದಲ್ಲಿ ತನ್ನ 2 ಕೈಗಳನ್ನ ಹೊರಗಡೆ ಇಟ್ಟಿದ್ದ ಅನ್ನುವಂತ ಮಾತುಗಳನ್ನು ಹೇಳ್ತೇವೆ. ಮೊನ್ನೆ ತಾನೇ ಒಬ್ರು ಕರ್ನಾಟಕದಲ್ಲಿ ಒಬ್ರು ತನ್ನ 10,000 ಕೋಟಿ 11,000 ಕೋಟಿಯ ದೊಡ್ಡ ಒಂದು ಸಾಮ್ರಾಜ್ಯ ಇದ್ದಂಥವ್ರು ತಮ್ಮನ್ನ ತಾವೇ ಅವರು ಆತ್ಮಹತ್ಯೆ ಮಾಡ್ಕೊಂಡಂತದನ್ನ ಕಾಣ್ತೇವೆ. ಇವೆಲ್ಲವನ್ನು ನೋಡಿದಂತ ಸಂದರ್ಭದಲ್ಲಿ ಸಂಪತ್ತಿನಲ್ಲಿ ಸುಖ ಇದೆ ಅಂತ ಭಾವಿಸುವಂತದ್ದು ಏನಿದೆ ಅದು ಭ್ರಮೆ ಅನ್ನುವಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕು. ಅಂತ ಜೀವನವನ್ನ ಮೌಲ್ಯಗಳಿಂದ ಅಳವಡಿಸಿಕೊಳ್ಳುವಂತಹ, ಭಗವಂತನ ಧ್ಯಾನ ಮಾಡುವಂತಹ ಒಂದು ಅನೇಕ ಸುಂದರ ಮಾರ್ಗದರ್ಶನವನ್ನ, ಅವರ ಧರ್ಮ ಗ್ರಂಥಗಳಲ್ಲಿರುವಂಥ ಶ್ರೇಷ್ಠ ವಿಚಾರಗಳನ್ನ ಎಲ್ಲರಿಗೂ ನೀಡಿ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ದೂರದಿಂದ, ಸ್ವಾಮೀಜಿಯವರು ವಿರಾಜಪೇಟೆಯಿಂದ ಬಂದಿದ್ರೆ, ನಮ್ಮ ಬೈಲ್ಗುಪ್ಪೆಯಿಂದ
ಅವರು ದೂರದಿಂದ ಬಂದಿದ್ದಾರೆ. ಎಲ್ಲರೂ ದೂರದಿಂದ ಬಂದಿರೋರೆ. ನಾವೆಲ್ಲ ಮೂಲ ಲೋಕದಿಂದ ಬಂದಿದ್ದೀವಿ ಜಗತ್ತಿಗೆ. ಪುನಃ ವಾಪಸ್ ಹೋಗುವಂತ ತಯಾರಿ ನಡೆಸಬೇಕು. ಅದಕ್ಕಾಗಿಯೇ ಈ ಸೋಮನಾಥನ ಮಂದಿರದ ಏರ್ಪಡಿಸಿ ಈ ಪ್ರತಿರೂಪದಿಂದ ಸಂದೇಶ ಏನು ಅಂದರೆ, ಭಗವಂತನನ್ನ ನಿರಂತರವಾಗಿ ಧ್ಯಾನ ಮಾಡಿ ಅವನ ಬಳಿ ಇದ್ದಂಥ ಶುದ್ಧ ಆತ್ಮರು ಇವತ್ತು ಹೇಗೆ ಪತಿತ ಆತ್ಮರಾಗಿದ್ದೀವಿ, ಪುನಃ ಅವನ ಪವಿತ್ರ ಸ್ಮರಣೆಯನ್ನ ನಿರಂತರವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪರಿಶುದ್ಧ ಪವಿತ್ರ ಆತ್ಮರಾಗಿ ಅವನಿರುವಂಥ ಮೂಲಸ್ಥಾನ ಪರಂಧಾಮಕ್ಕೆ ಮುಕ್ತಿ ಲೋಕಕ್ಕೆ ಹೋಗುವಂಥ ಸಾಧನೆಯಲ್ಲಿ ತೊಡಗೋಣ. ಕಲಿಯುಗದ ಅಂತಿಮ ಸಮಯ ಬಂದಿದೆ. ಜಗತ್ತಿನ ಪರಿವರ್ತನೆಯ ಒಂದು ಸಮಯ ಅನೇಕ ರೂಪದಲ್ಲಿ ಕಾದು ನಿಂತಿದೆ. ನಾವು ನಮ್ಮ ಜೀವನವನ್ನು ಅದೆಲ್ಲದಕ್ಕಿಂತ ಮುನ್ನ ಸ್ವಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಸಾಧನೆಯಲ್ಲಿ ತೀವ್ರವಾಗಿ ತೊಡಗಬೇಕು ಎಂಬ ಉದ್ದೇಶದಿಂದ ಈ ಎಲ್ಲ ಆಧ್ಯಾತ್ಮಿಕ ಅನೇಕ ದ್ವಾದಶ ಲಿಂಗದ ದರ್ಶನ ಆಗಿರಲಿ, ದೇವಿಯರ ದರ್ಶನ ಆಗಿರಲಿ, ಕುಂಭಕರ್ಣನ ದರ್ಶನ ಆಗಿರಲಿ, ಅಥವಾ ಇನ್ನೂ ಅನೇಕ ದುಶ್ಚಟಗಳನ್ನು ಬಿಡುವಂಥ ಪ್ರದರ್ಶನಗಳು, ರಾಜಯೋಗ ಪ್ರದರ್ಶನಗಳು, ಈ ಜಗತ್ತು ಪರಿವರ್ತನೆ ಆಗಿ ಪುನಃ ದೈವ ಧರ್ಮ ರಾಮರಾಜ್ಯ ಸ್ಥಾಪನೆ ಆಗುವಂಥ ಒಂದು ಸ್ವರ್ಗದ ಸ್ಥಾನ ಆಗಿರಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.